ಒಂದು ಗಾಡಿ ಬರಾಕತ್ತೈತಿ ನೋಡ್ರಿ ಇಲ್ಲಿ. ಆಯ್ತು ಸರ್. ಸೈಡ್ ಹಚ್ರಿ ಗಾಡಿ. ಸೈಡ್ ಹಚ್ರಿ ಗಾಡಿ. ಕೆಳಗಿಳಿರಿ. ಏನ್ರಿ ನಿಮ್ಮ ಹೆಸರು? ಸರ್ ಸುನಿಲ್ ಉಮ್ದಿ ಸರ್. ಸುನಿಲ್ ಉಮ್ದಿ. ಯಾಕ್ರಿ ಮೊಬೈಲ್ ಯೂಸ್ ಮಾಡಕತ್ತೀರಿ? ಸರ್ ಎಮರ್ಜೆನ್ಸಿ ಇದ್ರೆ ಎಲ್ಲಿದೆ ಹೆಲ್ಮೆಟ್ ನಿಮ್ದು? ಸರ್ ಹೆಲ್ಮೆಟ್ ತಗೋತೀನಿ. ಹಾ ಆಯ್ತು, ಫೈನ್ ಕಟ್ಟಿ. ಯೂಸಿಂಗ್ ಮೊಬೈಲು ಮತ್ತು ವಿತೌಟ್ ಹೆಲ್ಮೆಟ್. ಏನ್ ಹೆಸರು ನಿಮ್ದು? ಸುನಿಲ್ ಉಮ್ದಿ. ಕಟ್ಟಿ. ಯೂಸಿಂಗ್ ಮೊಬೈಲ್ 15, ವಿತೌಟ್ ಹೆಲ್ಮೆಟ್ 500 ಕೊಡಿ. ಇಳಿರಿ ಕೆಳಗಡೆ. ಏನ್ರಿ ನಿಮ್ಮ ಹೆಸರು? ಸರ್ ಅಮಿತ್ ಸರ್. ಅಮಿತ್. ಹಾ, ಸರ್. ಎಲ್ಲಿದ್ರೆ ಹೆಲ್ಮೆಟ್? ಇಲ್ಲ ಸರ್, ಕೂಲ್ ಉದುರಾತಾವ ಸರ್, ಅದ್ರ ಸಂಬಂಧ ಹೆಲ್ಮೆಟ್. ಅಲ್ರಿ, ನಿಮ್ ತಲೆ ಇದ್ರನೆ ನಿಮ್ ಜೀವ ಇದ್ರನೆ ನಿಮ್ಗ ಕೂದ್ಲ ಅದು ಎಲ್ಲ ಸಂಬಂಧ ಪಡ್ತದ. ನೀವು ಸರ್. ತಲೆ ಕೂದಲ ಬಗ್ಗೆ ವಿಚಾರ ಮಾಡ್ತೀರಿ, ಜೀವನ ಹೋದ್ರೆ ಹೆಂಗೆ? ಇಲ್ಲ ಸರ್, ಐದು ಸರ್ ಹೆಲ್ಮೆಟ್ ಐತಿ ಮನ್ಯಾಗ ಸರ್. ನಾಳೆ ಆಯ್ತು, ಇರ್ಲಿ, ಇದೊಂದ್ಸಲ ಫೈನ್ ಕಟ್ರಿ. ಮುಂದಿನ ಸಲ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡ್ ಬರ್ಬೇಕು ನೀವೆಲ್ಲ. ರೊಕ್ಕಲ್ಲ ಸರ್. ಏ ತೋರಿ, ಸರ್ ನಿಮ್ಗ ಪದೇ ಪದೇ ಹೇಳಿದ್ರು ನಿಮ್ಗೆ ಅರ್ಥ ಆಗುದಿಲ್ಲ. ತಗೊಳ್ಳಿ, ಫೈನ್ ಕಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಟ್ಟಿ, 500 ರೂಪಾಯಿ ಕಟ್ಟಿ. ಪೊಲೀಸ್ ಹೋದ್ರೆ ಹೋಗ್ಲಿ ಬಿಡ್ರಿ, ಮತ್ ಬೇರೆ ಕಡೆ ಹಿಡಿನು. ಹಾ, ಬೆಳಗಾವಿ ಜಿಲ್ಲಾ ಪೊಲೀಸ್ ಅಥಣಿ ಪೊಲೀಸ್ ಠಾಣೆ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಏನೆಂದರೆ, ಎಲ್ಲ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು, ಕಡ್ಡಾಯವಾಗಿ ಲೈಸೆನ್ಸ್ ಅನ್ನು ಹೊಂದಬೇಕು, ಕಡ್ಡಾಯವಾಗಿ ಇನ್ಸೂರೆನ್ಸ್ ಅನ್ನು ಹೊಂದಬೇಕು. ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಕೆಯನ್ನ ಛೇದಿಸಬೇಕು. ಎಲ್ಲಾ ಸಾರ್ವಜನಿಕರ ಪ್ರಾಣ ರಕ್ಷಣೆ ನಿಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ. ನಮಸ್ಕಾರ, ನಾನು ನಿಮ್ಮ ಸಂತೋಷ್ ಹಳ್ಳೂರ್, CPI ಅಥಣಿ. ಇದೀಗ ತಾನೇ ತಾವು ನೋಡಿದ ವಿಡಿಯೋ ಪ್ರಕಾರ ಸರಾಯಿ ಕುಡಿದು ವಾಹನ ಚಾಲನೆ ಮಾಡಬಾರದು. ನಿಮ್ಮ ಕುಟುಂಬ ನಿಮ್ಮ ಮೇಲೆ ಅವಲಂಬಿತರಾಗಿರುತ್ತದೆ. ರಸ್ತೆ ನಿಯಮಗಳನ್ನು ಪಾಲಿಸಿರಿ ಮತ್ತು ನಿಮ್ಮ ಪ್ರಾಣವನ್ನು ಉಳಿಸಿರಿ. ನಿಮಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಕಾಯುತ್ತಿರುತ್ತಾರೆ ಎಂಬುದನ್ನು ಮರೆಯಬಾರದು. ನಮಸ್ಕಾರ. ನಮಸ್ಕಾರ, ನಾನು ನಿಮ್ಮ ಪ್ರಶಾಂತ್ ಮುನ್ನೋಳಿ, DSP ಅಥಣಿ. ಈಗ ತಾನೇ ತಾವು ನೋಡಿದ ವಿಡಿಯೋದಲ್ಲಿ ರಸ್ತೆ ಸಂಚಾರ ನಿಯಮವನ್ನು ಪಾಲಿಸದೇ ಇದ್ದರೆ ತಮಗೂ ಕೂಡ ತೊಂದರೆ ಆಗುತ್ತೆ ಮತ್ತು ಇತರರಿಗೂ ಕೂಡ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ನಿಧಾನವಾಗಿ ಚಲಿಸಿ, ಸುರಕ್ಷಿತವಾಗಿ ಚಾಲನೆ ಮಾಡಿ. ನಮಸ್ಕಾರ, ನಾನು ಚಿದಾನಂದ ಲಕ್ಷ್ಮಣ ಸೌದಿ ಅಂತೇಳಿ ಅಥಣಿಯಿಂದ. ಬಹುಶಃ ಇವತ್ತು ಪೊಲೀಸ್ ಇಲಾಖೆ ವತಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ರಸ್ತೆ ಸುರಕ್ಷತಾ ಅಭಿಯಾನದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಕೇಳ್ಕೋದಿಷ್ಟೇ, ಬಹುಶಃ ನಮ್ಮೆಲ್ಲರ ಜೀವ ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಇವತ್ತು ಸರ್ಕಾರಗಳು ಮಾಡಿರ್ತಕ್ಕಂಥ ನಿಯಮಗಳನ್ನು, ಕಾನೂನುಗಳನ್ನು ಪಾಲಿಸುವ ಜೊತೆಗೆ ರಸ್ತೆಯಲ್ಲಿ ನಾವು ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸುವುದು ಮತ್ತು ನಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಪಡ್ಕೊಳ್ತಕ್ಕಂಥದ್ದು ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಇವತ್ತು ಪೊಲೀಸ್ ಇಲಾಖೆಯವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಅಭಿಯಾನದಲ್ಲಿ ತಾವೆಲ್ಲರೂ ಕೂಡ ಕಾನೂನು ಅನುಸಾರವಾಗಿ ತಮ್ಮ ನಿಯಮಗಳನ್ನು ಪಾಲಿಸುವ ಜೊತೆಗೆ ಪೊಲೀಸ್ ಇಲಾಖೆಯೊಂದಿಗೆ ತಾವೆಲ್ಲರೂ ಕೂಡ ಸಹಕರಿಸಿ ರಸ್ತೆಯ ನಿಯಮಗಳನ್ನು ಪಾಲಿಸುವ ಜೊತೆ ತಮ್ಮ ಜೀವನವನ್ನು ರಕ್ಷಣೆಗೊಳ್ಳತಕ್ಕಂಥ ಕೆಲಸ ತಾವೆಲ್ಲರೂ ಇವತ್ತಿನ ದಿವಸ ಮಾಡಬೇಕಾಗಿದೆ. ಆ ನಿಟ್ಟಿನೊಳಗೆ ತಾವೆಲ್ಲರೂ ಕೂಡ ವಿದ್ಯಾವಂತರಿದ್ರಿ, ಬುದ್ಧಿವಂತರಿದ್ರಿ. ಆ ನಿಟ್ಟಿನೊಳಗೆ ಇವತ್ತು ಸರ್ಕಾರ ಹೊರಡಿಸತಕ್ಕಂಥ ಕಾನೂನನ್ನು ಪಾಲಿಸುವ ಜೊತೆಗೆ ನಿಮ್ಮ ಜೀವನವನ್ನು ಉಳಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ನಮಸ್ಕಾರ, ನಿಮ್ಮ ಲಕ್ಷ್ಮಣ ಸೌದಿ ಮಾತಾಡ್ತೀನಿ. ರಸ್ತೆ ಸುರಕ್ಷತಾ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡ್ಕೋತೀನಿ. ನೀವೆಲ್ಲರೂ ಕೂಡ ಪೊಲೀಸ್ ಇಲಾಖೆಯವ್ರ ಜೊತೆಗೆ ಸಹಕರಿಸಬೇಕು. ಅದರ ಜೊತೆಗೆ ಪ್ರಾಣ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಹೊಣೆ. ನಿಮ್ಮೆಲ್ಲರ ಜೀವ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು, ಇನ್ಶೂರೆನ್ಸ್ ಮಾಡಬೇಕು,
ಲೈಸೆನ್ಸನ್ನು ಪಡ್ಕೋಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇವು ಕಡ್ಡಾಯವಾಗಿದ್ದರೆ ಕಾನೂನು ಚೌಕಟ್ಟಿನಲ್ಲಿ ನಮಗೆಲ್ರಿಗೂ ಕೂಡ ರಕ್ಷಣೆ ಸಿಗುತ್ತೆ. ಅದರಿಂದ ಪೊಲೀಸ್ ಇಲಾಖೆಯವ್ರ ಜೊತೆಗೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೋತೀನಿ. ಜೀವ ಅಮೂಲ್ಯ, ಆ ಅಮೂಲ್ಯತೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ನಾನು ಕೇಳ್ಕೊತೀನಿ. ನಮಸ್ಕಾರ.